ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಈಗ ಬಂದು ಈ ವರ್ಷದ 2025ನೇ ಸಾಲಿನ ಒಂದು UPSC ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟನ್ನು ಅವರು ಎರಡನೇ ಬಾರಿಗೆ ಲಾಸ್ಟ್ ಡೇಟನ್ನು ಬಂದ್ಬಿಟ್ಟು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರೋವಂಥದ್ದು. IAS, IPS, IFS ಈ ರೀತಿಯ ಸಿವಿಲ್ ಸರ್ವಿಸ್ ಹುದ್ದೆಗಳು ಏನಿದ್ದಾವೆ, ದೇಶದ ಅತ್ಯುನ್ನತ ಹುದ್ದೆಗಳಾಗಿರುವಂತಹ IAS, IPS, IFS ಈ ರೀತಿಯ ಹುದ್ದೆಗಳಿಗೆ ಅವರು UPSC ಅವರು ಪ್ರತಿ ವರ್ಷ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಸೊ ಆ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ನ ಬಂದು ಅವರು ಫೆಬ್ರವರಿ 1 ಬಿಡ್ತಾರೆ, ಫಸ್ಟ್ ವೀಕ್ನಲ್ಲಿ ಬಿಡ್ತಾರೆ. ಅದೇ ರೀತಿ ಈ ವರ್ಷವೂ ಕೂಡ ಅವರು ಅಪ್ಲಿಕೇಶನನ್ನು ಬಿಟ್ಟಿದ್ದರು. ಅದರ ಫಸ್ಟ್ ಬಂದು ಅಪ್ಲಿಕೇಶನ್ನ ಬಿಟ್ಟಿದ್ದರು. ಅದರ ಒಂದು ಲಾಸ್ಟ್ ಡೇಟು ಇದೇ ತಿಂಗಳ ಫೆಬ್ರವರಿ 11ನೇ ತಾರೀಕುವರೆಗೂ ಕೂಡ ಅವರು ಲಾಸ್ಟ್ ಡೇಟನ್ನು ಕೊಟ್ಟಿದ್ದರು. ಮತ್ತು ಅವರು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ರು. ಅಂದರೆ 18ನೇ ತಾರೀಕು ಇವತ್ತಿಗೆ ಅವರು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದರು. ಅದನ್ನು ಈಗ ನೋಡೋದಾದರೆ ಮತ್ತೆ ಅವರು ಇವತ್ತು ಬಂದುಬಿಟ್ಟು 21ನೇ ತಾರೀಕುವರೆಗೂ, ಅಂದರೆ ಇದೇ ತಿಂಗಳ ಫೆಬ್ರವರಿ 21, 2025ನೇ ತಾರೀಕುವರೆಗೂ ಕೂಡ ಅವರು ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರೋ ಅಂಥದ್ದು. ಅದನ್ನು ನೀವು ಇಲ್ಲಿ ಗ್ರೀನ್ ಕಲರ್ ಇದರಲ್ಲಿ ಕೂಡ ನಾನು ಹೈಲೈಟ್ ಮಾಡಿ ತೋರಿಸಿದ್ದೀನಿ ನೋಡಿ. ಇಲ್ಲಿ 21/2/2025 ಸಂಜೆ 6 ಗಂಟೆವರೆಗೂ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದು ಲಾಸ್ಟ್ ಟೈಮ್ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡಿರೋದು. ಮತ್ತೆ ಅವರು ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ. ಇದು ಲಾಸ್ಟ್ ಚಾನ್ಸು. ಯಾರೆಲ್ಲ ಈ ಒಂದು ಎಕ್ಸಾಮ್ನ ಅಟೆಂಡ್ ಮಾಡಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಈ ಎಕ್ಸಾಮ್ಗೆ ಈಗ ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಈ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಇಲ್ಲಿ ಯಾರು ಹೊಸದಾಗಿ ಅಪ್ಲೈ ಮಾಡ್ತಿದ್ದೀರಾ ಆ ಒಂದು ಪೇಜ್ನಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆ. ಅದ್ರ ಮೇಲೆ ನೀವು ನ್ಯೂ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ತುಂಬಬೇಕು. ನಿಮ್ಮ ನೇಮ್ ಆಗಿರಬಹುದು, ನಿಮ್ಮ ಡೇಟ್ ಆಫ್ ಬರ್ತು, ಡಾಕ್ಯುಮೆಂಟ್ಸಲ್ಲಿ ಇರುವಂತಹ ಡೇಟ್ ಆಫ್ ಬರ್ತು, ಫಾದರ್ ನೇಮ್, ಮದರ್ ನೇಮು, ನಿಮ್ಮ ಇಮೇಲ್ ID ಮತ್ತು ಆಲ್ಟರ್ನೇಟ್ ಇಮೇಲ್ ID, ಫೋನ್ ನಂಬರು, ಆಲ್ಟರ್ನೇಟ್ ಫೋನ್ ನಂಬರು, ನಿಮ್ಮ SSLCಯ ರಿಜಿಸ್ಟರ್ ನಂಬರ್, ಈ ರೀತಿಯ ಬೇಸಿಕ್ ಇನ್ಫಾರ್ಮೇಷನ್ನ ಫಿಲ್ ಮಾಡಿಬಿಟ್ಟು ಅಲ್ಲಿ ಕ್ಯಾಪ್ಚನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಇದಿಷ್ಟು ಇವತ್ತಿನ ಮಾಹಿತಿ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.